ತಮ್ಮ ಊರಿನ ಸಮಸ್ಯೆಗಳಿಗೆ ಸರಕಾರಗಳನ್ನ ಕಾಯದೆ ತಮ್ಮದೇ ಸ್ವಂತ ಖರ್ಚಿನಿಂದ ವೆಚ್ಚ ಭರಿಸಿ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡ ಅನೇಕ ಉದಾಹರಣೆಗಳನ್ನ ನಾವು ಅಲ್ಲೊಮ್ಮೆ ಇಲ್ಲೊಮ್ಮೆ ಕೇಳುತ್ತಿರುತ್ತೇವೆ. ಅದಕ್ಕೆ ಈಗ ಹೊಸ ಸೇರ್ಪಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನೀರ್ಪಾಡಿ ಎಂಬ ಊರಿನ ರೈತರು. ಪುತ್ತೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ನೀರ್ಪಾಡಿ ಎಂಬ ಊರಿನಲ್ಲಿ ಎರ್ಮೆಟ್ಟಿ ನದಿ ಹರಿಯುತ್ತದೆ. ಕೃಷಿಯೇ ಇಲ್ಲಿನ ಜನರ ಪ್ರಧಾನ ಕಸುಬು ಆಗಿರುವುದರಿಂದ ಇದೇ ನದಿಯ ನೀರು ಅವರ ಬದುಕಿಗೆ ಆಧಾರವಾಗಿರುತ್ತದೆ. ಸರ್ಕಾರವು ಕೂಡ ಇದಕ್ಕೆ ಬೆಂಬಲವಾಗಿ 1975ರಲ್ಲಿ ಒಂದು ಅಣೆಕಟ್ಟನ್ನ ನಿರ್ಮಿಸಿಕೊಡುತ್ತದೆ. ಈ ಅಣೆಕಟ್ಟು ಭರ್ತಿಯಾದಾಗ ಊರಿನ ಕೃಷಿಕರು ಕೃಷಿ ಚಟುವಟಿಕೆಗಳಿಗೆ ಮತ್ತು ಕುಡಿಯುವುದಕ್ಕೂ ಇದೇ ಅಣೆಕಟ್ಟಿನಿಂದ ನೀರನ್ನ ಬಳಸುತ್ತಾ ಇರುತ್ತಾರೆ. ಸರ್ಕಾರವು ಕೂಡ ಇದರ ನಿರ್ವಹಣೆಗೆ ಒಂದಿಷ್ಟು ಆರ್ಥಿಕ ಸಹಾಯವನ್ನ ಮಾಡುತ್ತಿರುತ್ತದೆ. ಆದರೆ 2001ರ ಬಳಿಕ ಅಣೆಕಟ್ಟಿನ ಹಲಗೆಗಳು ಮುರಿದು ಹೋಗಿ ಅಣೆಕಟ್ಟು ಶಿಥಿಲಾವಸ್ಥೆಗೆ ತಲುಪುತ್ತದೆ. ಇದಕ್ಕೆ ಇಲ್ಲಿನ ಜನರು ಆಡಳಿತಕ್ಕೆ ಅದೆಷ್ಟೇ ಮನವಿ ಸಲ್ಲಿಸಿದರೂ ಯಾವುದೇ ಸಹಾಯ ಲಭಿಸಲಿಲ್ಲ. ನಂತರ ನಮಗೆ ಈ ಅಣೆಕಟ್ಟಿಗೆ ಯಾವುದೇ ಫೆಸಿಲಿಟಿ ಇಲ್ಲ, ಗೌರ್ಮೆಂಟ್ ಕಡೆಯಿಂದ ಯಾವುದೇ ಫೆಸಿಲಿಟಿ ಬಂದಿಲ್ಲ. ನಾವು ಎಲ್ಲೇ ವಿಚಾರಿಸಿದ್ರು ನಾವು ವಿಚಾರಿಸಿದಾಗ ಅದರಲ್ಲಿ ಹೇಳೋದು ಇಷ್ಟೇ, MIಗೆ ಇದು ಕನೆಕ್ಟ್ ಆಗಿಲ್ಲ, ಹಾಗಾಗಿ ನಾವು ಏನೇ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮಲ್ಲಿ ಏನೇ ಇದ್ರು ನಾವು ಹೊಸ ಅಣೆಕಟ್ಟಿಗೆ ಮಾತ್ರ ಫೆಸಿಲಿಟಿ ಕೊಡ್ತಾ ಇರೋದು ಅಷ್ಟೇ ಅಲ್ಲದೆ ನಾವು ಹಳೆಯದನ್ನು ರಿಪೇರಿ ಮಾಡೋದಿಲ್ಲ ಅಂತಂದರು. ಹಾಗಾಗಿ ನಮಗೆ ಏನೂ ಮಾಡಲಿಕ್ಕೆ ಆಗಿಲ್ಲ. ಸೊ ಆಮೇಲೆ ಏನಾಯಿತು, ನಾವು ಏನಾದರೂ ರೈತರಿಗೆ ಉಪಯೋಗ ಆಗಬೇಕಲ್ವ. ಸೊ ಅದಕ್ಕೆ ನಾವೇ ಐಡಿಯಾ ಮಾಡಿದ್ವಿ. ಏನಂತಂದರೆ ಈ ಅಡಿಕೆ ಮರದ ಪೀಸ್ಗಳನ್ನು ತೊಗೊಂಬಂದು ಏನೆಲ್ಲ ಸ್ಲಾಟ್ ಇದೆಯಾ, ಹಲಿಗೆ ಸ್ಲಾಟ್ ಇದೆಯಾ ಅದಕ್ಕೆಲ್ಲ ಹಾಕಿ ಮಧ್ಯದಲ್ಲಿ ಮಣ್ಣನ್ನು ತುಂಬಿಸಿ ಅಣೆಕಟ್ಟನ್ನು ಭರ್ತಿ ಮಾಡ್ತಾ ಇದ್ವಿ. ನಾವು ಪ್ರತಿಯೊಂದು ವಿಷಯಕ್ಕೂ ನಾವು ಸರ್ಕಾರವನ್ನು ನಾವು ದೂರ್ತಾನೆ ಇದ್ವಿ. ಆ ಸರ್ಕಾರ ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ, ಇನ್ನೊಂದು ಸರ್ಕಾರ ಬರಲಿ, ಆದರೆ ನಾವು ಪ್ರತಿ ಸಾರಿನೂ ನಾವು ಸರ್ಕಾರನ ದೂಷಿಸ್ತಾ ಇದ್ದೀವಲ್ಲ. ಸೊ ಅದನ್ನು ದೂಷಿಸೋದನ್ನು ಬಿಟ್ಟುಬಿಟ್ಟು ನಾವೇ ರೆಡಿ ಆಗಿಬಿಟ್ಟು ಸರ್ಕಾರಕ್ಕೆ ನಾವು ನಮ್ಮ ಕಡೆಯಿಂದ ಏನು ಬೆನಿಫಿಟ್ ಇದೆಯಾ ಅದನ್ನು ನಾವು ಮಾಡಬೇಕು ಯಾವಾಗಲೂ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಈಗ ನಮ್ಮ ಸ್ವಂತ ಖರ್ಚಿಂದ ಆ ಬಿಲ್ಡಿಂಗು ರೆಡಿ ಮಾಡ್ತಾ ಇದ್ವಿ. ಜೊತೆಗೆ ಈ ಏನೆಲ್ಲ ನಮ್ಮ ಅಣೆಕಟ್ಟು ಡ್ಯಾಮೇಜ್ ಆಗಿದೆಯಾ, ಗೌರ್ಮೆಂಟಿಂದ ಫೆಸಿಲಿಟಿ ಸಿಕ್ಕಿಲ್ಲ ಅಂತಂದ್ರೂ ಅದನ್ನು ನಾವು ಜವಾಬ್ದಾರಿ ತಗೊಂಡು ಈಗ ಮಾಡ್ತಾ ಇದ್ವಿ. ಅದೇ ನಮ್ಮ ಈಗ ರೈತರಿಗೆ ಒಂದು ಖುಷಿಯಾಗಿದೆ. ಸೂಕ್ತವಾದ ನಿರ್ವಹಣೆ ಇಲ್ಲದೆ ಸೊರಗಿ ಅಣೆಕಟ್ಟು ಶಿಥಿಲಗೊಂಡಿದ್ದರ ಪರಿಣಾಮ ಕೃಷಿಕರು ನೀರಿಲ್ಲದೆ ಬರಗಾಲದ ಭೀತಿಯನ್ನ ಎದುರಿಸುವ ಸಂಕಷ್ಟದಲ್ಲಿದ್ದರು. ಈ ಮಧ್ಯೆ ಆಡಳಿತವೂ ಇತ್ತ ತಲೆ ಹಾಕದೆ ಸುಮ್ಮನಿತ್ತು. ತಮ್ಮ ಜೀವನಾಧಾರವಾಗಿದ್ದ ಅಣೆಕಟ್ಟನ್ನ ದುರಸ್ತಿಪಡಿಸಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ರೈತರು ಬಂದು ಬಿಟ್ಟಿದ್ದರು. ಆಡಳಿತಕ್ಕೆ ಮನವಿ ಸಲ್ಲಿಸಿ ಸುಸ್ತಾಗಿದ್ದ ಇಲ್ಲಿನ ರೈತರು ಮಳೆಗಾಲ ಮುಗಿದ ಕೂಡಲೇ ಈ ಶಿಥಿಲಗೊಂಡ ಅಣೆಕಟ್ಟನ್ನ ತಾವೇ ದುರಸ್ತಿಪಡಿಸಲು ಮುಂದಾದರು. ಸತ್ತ ಅಡಿಕೆ ಮರಗಳನ್ನ ತುಂಡರಿಸಿ ಅಣೆಕಟ್ಟಿನ ಸಂದುಗಳಿಗೆ ಜೋಡಿಸಿ ಅರ್ಧ ಕಿಲೋಮೀಟರ್ ದೂರದಿಂದ ಮಣ್ಣನ್ನ ಹೊತ್ತು ತಂದು ಹಾಗೆಯೇ ಮರಳಿನ ಮೂಟೆಯ ಸಹಾಯದಿಂದ ಅಣೆಕಟ್ಟನ್ನ ಸಿದ್ಧ ಮಾಡಿಯೇ ಬಿಟ್ಟರು. ತಮ್ಮದೇ ಸ್ವಂತ ಖರ್ಚಿನಲ್ಲಿ ಹಲಗೆ ಶೇಖರಣಾ ಕೊಠಡಿಯನ್ನು ನಿರ್ಮಿಸಿಬಿಟ್ಟರು. ಒಟ್ಟಾರೆಯಾಗಿ ರೈತರು ತಮ್ಮ ದುಡಿಮೆಯ ಸುಮಾರು 4.5 ಲಕ್ಷ ರೂಪಾಯಿಯಷ್ಟು ಖರ್ಚು ವ್ಯಯಿಸಿ ತಮ್ಮ ಊರಿನ ಸಂಕಷ್ಟವನ್ನ ತಾವೇ ಪರಿಹರಿಸಿದರು. ನಾನು ಈ ಅಣೆಕಟ್ಟಿಂದ ಈ ಕೈಕಾರ ಎರ್ಮೆಟಿ ಅಣೆಕಟ್ಟಿಂದ ಸುಮಾರು 500 ಮೀಟರ್ ದೂರದಲ್ಲಿ ನನ್ನ ಮನೆ ಮತ್ತು ಕೃಷಿ ತೋಟ ಇದೆ.
ಇದರ ಈ ನೀರಿನ ಪ್ರಯೋಜನವನ್ನು ನಾನು ಕೂಡ ಪಡೀತಾ ಇದ್ದೇನೆ. ಕೆಲವು ವರ್ಷದಿಂದ ನಾವು ಇದನ್ನು ಸ್ವಂತ ಖರ್ಚಿನಿಂದ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಸಾಧಾರಣ ವರ್ಷಕ್ಕೆ 1 ಲಕ್ಷ ರೂಪಾಯಿಗಳಷ್ಟನ್ನು ಇಲ್ಲಿ ಒಂದು 10 ಮನೆಯವರು ಸೇರಿ ಮಾಡ್ತಾ ಇದ್ದೇವೆ. ಇದು ನಮಗೆ ತುಂಬ ಹೊರೆಯಾಗಿ ಕಾಣ್ತಾ ಇದೆ. ಸರ್ಕಾರಕ್ಕೆ ಪ್ರತಿ ಶಾಸಕರು ಬದಲಾದಾಗಲೂ ಪ್ರತಿ ಶಾಸಕರಿಗೆ ನಾವು ಮನವಿಯನ್ನು ಕೊಡ್ತಲೇ ಇದ್ದೇವೆ. ಆದರೆ ಇದುವರೆಗೇನು ಅದರ ಪ್ರಯೋಜನ ಸಿಗಲಿಲ್ಲ. ಪುತ್ತೂರಿನ ನೀರ್ಪಾಡಿ ರೈತರ ಒಗ್ಗಟ್ಟಿನ ಸಹಕಾರಿ ತತ್ವದ ಕಥನ ಸಮಸ್ಯೆಗಳಿಂದ ಸೊರಗುತ್ತಿರುವ ಅದೆಷ್ಟೋ ಊರುಗಳ ಜನರಿಗೆ ಸ್ಫೂರ್ತಿಯ ಸಂದೇಶವಾಗಿದೆ. ಅಭಿವೃದ್ಧಿಯ ಕುರಿತಾಗಿ ಸದಾ ಉದಾಸೀನ ಮನೋಭಾವವನ್ನೇ ಪ್ರದರ್ಶಿಸುತ್ತಿರುವ ಆಡಳಿತಕ್ಕೂ ಒಂದು ಪಾಠವಾಗಿದೆ.